ಕೋಳಿ ಫಾರಮಲ್ಲಿ ಈಸಿ ಸೆಟ್ ಥರನೇ ಈಸಿಯಾಗಿ ಕೆಲಸ ಮಾಡಬೇಕು ನಾರ್ಮಲ್ ಶೆಡ್ಡಲ್ಲಿ ಅಂತ ಗೊತ್ತಾಗಬೇಕಂದ್ರೆ ಪೂರ್ತಿ ನೋಡಿ ನಿಮಗೆ ಗೊತ್ತಾಯ್ತದೆ. ನಾನೀಗ ಮಾರೈತೆ ಮಗ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆ ಎದ್ದು ಕೋಳಿ ಫಾರ್ಮ್ ಹತ್ರ ಬಂದೆ. ಕೋಳಿಗೆ ಇವತ್ತು ಎಷ್ಟು ದಿನಪ್ಪ ಅಂದ್ರೆ 27 ದಿವಸ. ನಾರ್ಮಲ್ ಶೆಡ್ಡಲ್ಲಿ ಯಾಕಪ್ಪ ಕೆಲಸಗಳು ಜಾಸ್ತಿ ಅಂದರೆ ಈಸಿ ಸೆಡ್ಡಲ್ಲಿ ಎಲ್ಲ ಮಿಷಿನ್ಗಳೇ ಇರುತ್ತೆ. ನಾರ್ಮಲ್ ಶೆಡ್ಗೂ ಮಿಷಿನ್ ಹಾಕಿಸ್ಬೋದು. ಏನು ನೀರಿನ ಡಿಂಕರ್ ಐತೆ ಅದಕ್ಕೆ ನಿಪ್ಪಲ್ ಸಿಸ್ಟಮ್ ಹಾಕಿಸ್ಬಿಟ್ರೆ ಅದ್ರ ಕೆಲಸ ಈಸಿ ಆಗುತ್ತೆ. ಮತ್ತು ಫೀಡರ್ ಬಾಕ್ಸ್ಗಳು ಏನೇನು ಐತೆ ಅದಕ್ಕೆ ಮಿಷಿನ್ ಹಾಕಿಸ್ಬಿಟ್ರೆ ಒಂತ ಹೋದ್ರೆ ಆರಾಮಾಗಿ ಬಂದ್ಬಿಡುತ್ತೆ. ಆ ಥರ ಹಾಕಿಸ್ಕೊಂಡ್ರೆ ಬೆಟ್ರು. ಆ ಥರ ಸಿಸ್ಟಮ್ ಮಾಡಿಸ್ಕೊಂಡ್ರೆ ನಾರ್ಮಲ್ ಶೆಡ್ಗೂ ಆರಾಮಾಗಿ ಒಬ್ಬರೇ ಇದೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಕೋಳಿ ಫಾರಮ್ನಿ ಒಂದು 20,000 ಕೆಪಾಸಿಟಿ ಇದ್ರು ಆರಾಮಾಗಿ ಮಾಡ್ಕೋಬೋದು. ಮುಂದೊಂದು ದಿನ ನಾವು ಮಾಡಿಸ್ಬೇಕು. ಕೋಳಿ ಎತ್ತುಕೊಂಡು ಹಿಂಗೆ ಕೆಲಸ ಮಾಡ್ತೀವಿ ಅಂತ ಗೊತ್ತಾಗಬೇಕಾದ್ರೆ ಈಗಲೇ ಫಾಲೋ ಮಾಡ್ಕೊಂಬಳಿ ನಾನು ಹಾಕೋ ವಿಡಿಯೋ ಪಟ ಅಂತ ಬರ್ತದೆ. ಪಟ ಓಡಿಸಿ 3-4 ದಿನ ಮೇಲೆ ಹಾಕ್ಬಿಟ್ಟಿತ್ತು. ಮೆಡಿಸನ್ ಜೋಳ ಹಾಕ್ಯಾರಿಲ್ಲ. ಪಕ್ಕದೂರ್ಗೆ ಹೋಗಿ ಮಿಷಿನ್ ಇಸ್ಕೊ ಬಂದು ಈಗ ಮೆಡಿಸನ್ ಜೋಳ ಹಾಕ್ತಾ ಇದೀನಿ ನಾನು ಮತ್ತೆ ನಮ್ಮ ಅಪ್ಪ. ಎಷ್ಟು ಎಕರೆಗೆ ಹಾಕ್ತಾ ಇದೀವಪ್ಪ ಅಂದ್ರೆ 1 ಎಕರೆಗೆ ಹಾಕ್ತಾ ಇದೀವಿ. 1 ಎಕರೆಗೆ ಹಾಕೋಕ್ಕೆ 3-4 ಜನ ಆಳ್ಬೇಕಾಗಿತ್ತು ಆಗ ಕಾಳು ಹಾಕಕ್ಕೆ. ಈಗ ಹಂಗಲ್ಲ, ಮಿಷಿನ್ ಬಂದ್ಬಿಟ್ಟು ಒಬ್ರು ಆಳಿದ್ರೆ ಒಂದು 2-3 ಎಕರೆನ ಒಬ್ಬನೇ ಹಾಕೋ ಮುಗಿಸ್ಕೋಬೋದು. ಜೋಳ ಎಲ್ಲ ಹಾಕಾಯ್ತು. ಸಂಜೆ ಮೇಲೆ ದನಗಳೆಲ್ಲ ಕಡಾಕಿ ಹಾಲು ಕರೆದು ಹಾಲು ಹಾಕ್ಬಿಟ್ಟು ಬಂದು ಡೈರಿಗೆ. ದನಗಳಿಗೆ ಕುರುಗಳಿಗೆಲ್ಲ ಮೇವೆಲ್ಲ ಹಾಕಾಯ್ತು. ಇವತ್ತಿನ ಕೆಲಸ ಇಷ್ಟೇ. ಇವತ್ತು ಮೀನು ಗಿಲಿಗೆ ಏನು ಮಾಡ್ತೀನಿ ಲೈಕ್ ಮಾಡ್ಕೊ ಶೇರ್ ಮಾಡ್ಕೊ ಫಾಲೋ ಮಾಡ್ಕೊ ಮಾಡಿಕೊಳ್ಳಿ ಗಾಯ್ಸ್.